ವೀಕ್ಷಕರೇ, ನಿನ್ನೆ ನಾವು ನಮ್ಮ ವೀರ ಯೋಧರೊಂದಿಗೆ ಅವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ವಿ. ಇಡೀ ನಮ್ಮ ರಕ್ಷಣಾ ವ್ಯವಸ್ಥೆಯ ಆ ಕ್ಷಣದ ರೋಚಕತೆಯನ್ನು ನಮ್ಮ ಕಣ್ಮುಂದೆ ತೆರೆದಿಡುವಂತೆ ನಮಗೆ ವಿವರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಎಪಿಸೋಡ್ನ ಮುಂದುವರಿಸ್ತಾ ಇದೆ. ಸರ್, ನಿನ್ನೆ ನಾವು ಬಹಳ ಅದ್ಭುತವಾದ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಕೇಳ್ತಾ ಇದ್ವಿ. ಅದು ಮುಗಿಯೋದ ಕತೆ. ಯಾಕೆಂತಂದ್ರೆ ಇದು ಯಾರಿಗೂ ಗೊತ್ತಿಲ್ಲ, ಎಲ್ಲೂ ದಾಖಲಾಗಲ್ಲ. ಸೈನಿಕರು ನಮಗೆ ಗೊತ್ತ ಅಷ್ಟೇ. ಸೈನಿಕರು ಹೋಗ್ತಾರೆ, ಸೈನ್ಯ ಅಂದ್ರೆ ಏನು, ಅಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ, ಇಷ್ಟೇ ನಮಗೆ ಗೊತ್ತಿರತಕ್ಕಂಥದ್ದು. ನಾನು ಎಲ್ಲೋ ಒಂದು ಕಡೆ ಕೇಳಿದ್ದೆ, ಈ ವೈಪರೀತ್ಯಗಳಿದೆಯಲ್ಲ ಸರ್, ಅವುಗಳನ್ನ ಸೈನಿಕರು ಎದುರಿಸುವಂಥ ಶಕ್ತಿ ಎಲ್ಲಿಂದ ಬರುತ್ತೆ ಅವ್ರಿಗೆ ಅಂತ. -30, 35, 40, 50 CHL ಕಾರ್ಗಿ ಅವೆಲ್ಲ ನಾವು ಕೇಳ್ಬೋದಷ್ಟೇ. ನಿಮಗಾದ್ರೆ ಗೊತ್ತಿರುತ್ತೆ, ಅನುಭವ ಹೇಗಿರುತ್ತೆ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ. ಏನು ಅಂದರೆ ಮನುಷ್ಯ ಒಂದು ಬೇಸಿಕ್ ಟ್ರೈನಿಂಗ್ ಅವನಿಗೆ ಒಂದು ಸಿಕ್ಕಿರುತ್ತೆ. ಈಗ ಒಂದು ಇಂಡಿವಿಜುವಲ್ ಪೋಸ್ಟಿಂಗ್ ಅಥವಾ ವಿತ್ ರೆಜಿಮೆಂಟಲ್ ಪೋಸ್ಟಿಂಗ್ ಹೋದಾಗ ಒಂದು ಏರಿಯಾದ ಟೆಂಪ್ರೇಚರ್ ಅವನಿಗೆ ಅವನ ಶರೀರಕ್ಕೆ ಅಳವಡಿಸ್ಬೇಕೆಂದ್ರೆ ಅಕ್ಲಮಟೈಸೇಷನ್ ಅಂತ ಇರುತ್ತೆ. ಅಲ್ಲಿದು ಫುಡ್ಡು, ಅಲ್ಲಿಯ ವಾತಾವರಣ, ಅಲ್ಲಿಯ ಟೆಂಪ್ರೇಚರು, ಯಾವ ರೀತಿ ಕಾರ್ಯಾಚರಣೆಗಳನ್ನು ಮಾಡಬೇಕು, ಈ ಅಕ್ಲಮಟೈಸೇಷನ್ ಅಂತ ಒಂದು ಸಿಸ್ಟಮ್ ಇದೆ. ಆರ್ಮಿ ಆಗಲಿ, ಏರ್ ಫೋರ್ಸ್ ಆಗಲಿ, ಅಥವಾ ಈವನ್ ನೆವಿಯಲ್ಲೂ ಇರ್ಬೋದು. ಅಂದರೆ C6 ಎಲ್ಲ ಬರೋತ್ತಿಗೆ ಅವರಿಗೂ ಇರುತ್ತೆ. ಸೊ ಅದೇ ಥರ ಆ ಮಟ್ಟದಲ್ಲಿ ನಮಗೆ ಟ್ರೈನಿಂಗ್ಸ್ ಬಂದು ಕೊಡ್ತಾ ಇರ್ತಾರೆ. ಅದನ್ನು ಒಂದೊಂದು ಏರಿಯಾ, ಈಗ ಒಂದು 10 ಕಿಲೋಮೀಟರ್ಸ್ ಮೇಲೆ ಹೋದಾಗ ಅಗೇನ್ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ, ಮತ್ತೆ ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ ಅಲ್ಲಿ ಬಂದು ಒಂದು 5-10 ಡೇಸ್ ನಮಗೆ ಅಕ್ಲಮಟೈಸ್ ಮಾಡ್ತಾರೆ. ಅಗೇನ್ ನೆಕ್ಸ್ಟ್ ಫರ್ದರ್ ಸ್ಟೆಪ್ ನಾವು ಇನ್ನೂ ಎತ್ತರಕ್ಕೆ ಮೂವ್ ಆಗ್ತೀವಿ. ಇದೇ ಥರ ಬಂದು ಎಕ್ಸ್ಟ್ರೀಮ್ ಕ್ಲೈಮೇಟ್ ಕಂಡೀಷನ್ಗೆ ನಮ್ಮನ್ನು ನಾವು ಅಳವಡಿಸ್ಕೊಳ್ತೀವಿ. ಈ ಥರ ಇರುತ್ತೆ ಪರಿಸ್ಥಿತಿ. ಆಗ ಫುಡ್ಡು ವೇರಿಯೇಷನ್ ಆಗುತ್ತೆ. ಗ್ಲೇಷಿಯರಿಗೆಲ್ಲ ಹೋದಾಗ ನಾವು ಸ್ನಾನ ಮಾಡ್ಲಿಕ್ಕಾಗಲ್ಲ. ವಿ ಡೋಂಟ್ ಬಾತ್, ಅಂದರೆ ಇನ್ನರ್ ಗಾರ್ಮೆಂಟ್ಸ್ ಎಲ್ಲ ಬಂದು ಯೂಸ್ ಆ್ಯಂಡ್ ಥ್ರೋ ಅಷ್ಟೇ. ವಿ ಡೋಂಟ್ ಶೇವಿಂಗ್ ಮಾಡೋಕ್ಕಾಗಲ್ಲ. ನೀರುಗಳು ಚಿಲ್ ಅಂದರೆ -40, 45, 50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರ್ತೀವಿ ನಾವು. ಅಲ್ಲಿಂದ ಈವನ್ ಇದು ಅಷ್ಟೇ, ಫುಡ್ಡು ಅಷ್ಟೇ. ಫುಡ್ಡಿಗೆಲ್ಲ ಸ್ಪಿರಿಟ್ ಲ್ಯಾಂಪ್ಸು ಯೂಸ್ ಮಾಡ್ತೀವಿ ಬಿಸಿ ಮಾಡಲಿಕ್ಕೆ. ಮತ್ತು ಫುಡ್ಡೆಲ್ಲ ಬಂದು ಇದಿರುತ್ತೆ, ರೆಡಿಮೇಡ್ ಫುಡ್ಸ್, ಅದನ್ನು ಯೂಸ್ ಮಾಡ್ತೀವಿ ಅಲ್ಲಿ. ಅಲ್ಲಿಂದ ನಮಗೆ ಮ್ಯಾಕ್ಸಿಮಮ್ ಗ್ಲೇಷಿಯರಲ್ಲಿ 3 ತಿಂಗಳು ಮಾತ್ರ. ಅಲ್ಲಿಂದ ಅಗೇನ್ ವಿ ಹ್ಯಾವ್ ಟು ಫಾಲ್ ಡೌನ್. ಅಂದರೆ 3 months ಫಾರ್ ಅಕ್ಲಮಟೈಸ್ ತಗೊಳ್ತೀವಿ, 3 months ಸ್ಟೇ ತಗೊಳ್ತೀವಿ, 3 months ಡೌನ್ ಆಗ್ಲಿಕ್ಕೂ ಅಕ್ಲಮಟೈಸ್ ಆಗ್ಬೇಕು ನೀವು. ಅಂದ್ರೆ ನಾರ್ಮಲ್ ಟೆಂಪರೇಚರಿಗೆ ನೀವು ನಿಮ್ಮ ಶರೀರವನ್ನು ಇದು ಮಾಡಬೇಕು, ಅಡ್ಜಸ್ಟ್ ಆಗ್ಬೇಕಂದ್ರೆ, ಇಲ್ಲ ಅಂದ್ರೆ ಕಾಯಿಲೆಗಳು ಎಲ್ಲ ಬಾಡಿ ಸಬ್ಜೆಕ್ಟೆಡ್ ಟು ಡಿಫರೆಂಟ್ ಟೆಂಪರೇಚರ್ಸ್. ಅಲ್ಲಿ ಆಕ್ಸಿಜನ್ ಕಮ್ಮಿ ಎಲ್ಲದಕ್ಕಿಂತ. ಸ್ವಲ್ಪ ಜೋರಾಗಿ ನಡೆಯಕ್ಕಾಗಲ್ಲ, ಏರಿಸ್ಕೊಂಡು ಬಂದ್ಬಿಡಿ. ಹೌದು ಸರ್, ಅಷ್ಟೇನಕ್ಕೆ ದಿಸ್ ಇಸ್ ವಾಟ್ ವಿ ಹ್ಯಾವ್ ಸೀನ್. ಈಗ ನೀವು ಅಮರ್ನಾಥ್ ಯಾತ್ರೆ ಹೋಗ್ತಿರಲ್ಲ, ವೈ ದಿಸ್ ಬೇಸ್ ಕ್ಯಾಂಪ್ಸ್? ಬೇಸ್ ಕ್ಯಾಂಪ್ ಇಸ್ ನಥಿಂಗ್ ಬಟ್ ಇವ್ರು ಹೇಳಿದಾಗ ಅಕ್ಲಮಟೈಸೇಷನ್, ಸಿಂಪಲ್. ಅಲ್ಲಿದ್ದು ಅಲ್ಲಿ ನಾನೀಗ ರೀಸೆಂಟ್ 26th July ಐ ವಾಸ್ ದೇರ್. ಕಾರ್ಗಿಲ್ ವಿಜಯ್ ದಿವಸ ಇತ್ತು, 26th anniversary. ಐ ವಾಸ್ ಇನ್ ಕಾರ್ಗಿಲ್. ದೆನ್ ಆನ್ ದ ವೇ ಬ್ಯಾಕ್ ವಿ ವಾಂಟೆಡ್ ಟು ವಿಸಿಟ್ ಅಮರ್ನಾಥ್. ಅಲ್ಲಿದ್ದಾಗ ಅಫ್ಕೋರ್ಸ್ ವಿ ಆರ್ ಯೂಸ್ ಟು ಇಟ್. ಬೇಕಾದ ಜನ ಬೇಸ್ ಕ್ಯಾಂಪಲ್ಲಿ ಇರಲೇಬೇಕು ನೀವು. ಸಡನ್ ಆಗಿ ಟೆಂಪರೇಚರ್ ಚೇಂಜ್ ಆಗುತ್ತೆ, ಇರುತ್ತೆ, ಇಮಿಡಿಯೇಟ್ ಟೆಂಪರೇಚರ್ ಚೇಂಜ್ ಆಗುತ್ತೆ. ನಂದು ಫಸ್ಟ್ ಪೋಸ್ಟಿಂಗ್ ಏನೇ ಕಾರ್ಗಿಲ್ ಸರ್. ಫಸ್ಟ್ ಪೋಸ್ಟಿಂಗ್ ಇವೆಲ್ಲ ಇಮಿಡಿಯೇಟ್ಲಿ ಆಫ್ಟರ್ ಮೈ ಟ್ರೈನಿಂಗ್ ಫ್ರಮ್ ಕಾಶ್ಮೀರಿ ಐ ವಾಸ್ ಪೋಸ್ಟೆಡ್ ಟು ಕಾರ್ಗಿಲ್. ನನಗೆ ಅಲ್ಲಿಂದ ಬಂದು ಅವಾಗ ಪಠಾನ್ಕೋಟ್ ವಾಸ್ ದಿ ಲಾಸ್ಟ್ ರೈಲ್ವೆ ಸ್ಟೇಷನ್. ಅವಾಗ ಅಲ್ಲಿಂದ ಮುಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಅಲ್ಲಿಂದ ಮುಂದಕ್ಕೆ ವಿಲ್ ಹ್ಯಾವ್ ಟು ಗೋ ಬೈ ಕ್ಯಾನ್ವಾಯ್ ಆರ್ ಸಮಥಿಂಗ್ ಲೈಕ್ ದಟ್. ಇಟ್ ವಾಸ್ ದೇರ್. ಪಠಾನ್ಕೋಟ್ ಹತ್ರ ಇಳಿದ್ಬಿಟ್ಟು ಒಂದು ಕ್ಯಾನ್ವಾಯ್ ಸಿಕ್ತು. ಅದರೊಳಗಡೆಯಿಂದ ನಾವು ಐ ವೆಂಟ್ ಟು ಶ್ರೀನಗರ್. ಶ್ರೀನಗರ್ ಬೇಸ್ ಅಲ್ಲಿ ಟ್ರಾನ್ಸಿಟ್ ಕ್ಯಾಂಪ್ನಲ್ಲಿ ಕೂತ್ಕೊಂಡಿದ್ದಾಯ್ತು. ಮುಂದೆ ಇದು ಸಿಕ್ಕಲಿಲ್ಲ. ಐ ವಾಸ್ ನಾಟ್ ಗೆಟಿಂಗ್ ಎನಿ ಟ್ರಾನ್ಸ್ಪೋರ್ಟ್ ಆರ್ ಎನಿಥಿಂಗ್ ಬಿಕಾಸ್ ಡ್ಯೂ ಟು ಸ್ನೋಫಾಲ್ ಆಯಿತು, ಅದಾಯಿತು, ಇದಾಯಿತು, ಸಿಗ್ತಾನೆ ಇಲ್ಲ. ಇವೆಲ್ಲ ರೋಡ್ ಎಲ್ಲ ಕ್ಲೋಸ್ ಆಯಿತು. ಅಲ್ಲಿ ನಿಯರ್ಲಿ ಅಬೌಟ್ 20-25 days ಐ ವಾಸ್ ದೇರ್ ಓನ್ಲಿ ದಟ್ ಟ್ರಾನ್ಸಿಟ್ ಕ್ಯಾಂಪ್. ಅಷ್ಟೊಳಗೆ ಯಾವಾಗ ಲಾಲ್ ಕಚೋದು ಎಲ್ಲ ನೋಡಿದ್ದೆ ತಮಗೆ ಹೊರಗಡೆ ಹೋಗಿ ಸ್ವಲ್ಪ ಇದಾಗಿ. ಆಮೇಲೆ ನನ್ನ ಹೆಸರು ಸಿಕ್ತು. ಒಂದು ಫ್ಲೈಟಲ್ಲಿ ನಿಮಗೆ ಚಾನ್ಸ್ ಸಿಕ್ಕಿದೆ, ಒಂದು 6 ಜನಕ್ಕೆ ಬೇಕು ಅಷ್ಟೇ.
ನಾನು ಫಸ್ಟ್ ಟೈಮು ನಾನು ಫ್ಲೈಟಲ್ಲಿ ಹತ್ತೇ ಇರಲಿಲ್ಲ ಯಾವತ್ತಿಗೂ. ಫಸ್ಟ್ ಕ್ಲಾಸ್ ಆಗಿರುತ್ತಪ್ಪ ಹೋಗೋಣ ಅಂತ ಹೋದರೆ ಅದೊಂದು ಇಟ್ ವಾಸ್ ಎ ಪೋಸ್ಟಲ್ ಹೆಲಿಕಾಪ್ಟರ್. ಇಟ್ ವಾಸ್ ಅದರೊಳಗೆ ಬರೀ ಮೂಟೆಗಳು ತುಂಬಿದ್ದಾರೆ. ದರ್ ವಾಸ್ ನೋ ಸೀಟ್ at all in that one. ಕಾರ್ಗೋ. ಈ ಪಾರ್ಟಲ್ಲಿ ಐ ವಿಲ್ ಕಮ್ ಇನ್ ಟು ಪಿಕ್ಚರ್. ಹೋಗಿ ರೈಫಲ್ ಹಿಡ್ಕೊಂಡು ಹಿಂಗೆ ಕೂತಿದ್ದೀವಿ ಸರ್ ಕುಕ್ಕರ್ಗಾಲ್ನೊಳಗೆ. ಅಲ್ಲಿಂದ ತಕ್ಷಣ ತಗೊಳ್ಳೋ ಅಲ್ಲೇ ಕಾರ್ಗಲಲ್ಲಿ ನಿಲ್ಲಿಸೋ ಇದಾಯ್ತು. ಅಲ್ಲಿಂದ ತಕ್ಷಣ ಇಳಿಸ್ಕೊಂಡಿದ್ದಾಯ್ತು. ಅಲ್ಲಿಂದ ಒಳಗಡೆ ಹೋಗಿದ್ದಾಯ್ತು. ದಟ್ ವಾಸ್ ಮೈ. ಈಗ ಸಿಚುವೇಶನ್ ಎಲ್ಲ ಚೇಂಜ್ ಆಗಿದೆ. ಮೊದಲು ಆ ಥರ ಇದ್ದಿರ್ಬೋದು, ಬಟ್ ನಾನೇನು ಹೇಳೋದಂದ್ರೆ ಈಗ ವೆರಿ ಫ್ರಮ್ ಲಾಂಗ್ ಬ್ಯಾಕ್ ದೇ ಹ್ಯಾವ್ ದೇರ್ ಓನ್ ಏವಿಯೇಷನ್ ಕೋರ್. ಮೊದಲು ಇವ್ರಿಗೆ ಇರಲಿಲ್ಲ. ನಮ್ಮ EMEಯಲ್ಲಿ ಇವ್ರಿಗೆ ಆರ್ಮಿಲಿ ಇರಲಿಲ್ಲ. ಎನಿಥಿಂಗ್ ಏರ್ ಮೂವ್ಮೆಂಟ್ ಅಂದರೆ ಏರ್ಫೋರ್ಸ್. ಯು ವುಡ್ ಪಿಕ್ ದ ಟ್ರೂಪ್, ಡ್ರಾಪ್ ದಮ್ ವೇರ್ ಎವರ್ ಯು ವಾಂಟ್. ಇವಾಗ ರೀಸೆಂಟ್ ಮೀನ್ಸ್ ವೆನ್ ಐ ವಾಸ್ ಇನ್ ಚಂಡೀಗಢ್ 25 ಸ್ಕ್ವಾಡನ್ ಇತ್ತು. ಅದರಲ್ಲಿ ವಿ ಯೂಸ್ ಟು ಆಪರೇಟ್ 2 ಏರ್ಕ್ರಾಫ್ಟ್ಸ್. ಒಂದು AN-32 ರಷ್ಯನ್, 2 ರಷ್ಯನ್ನೇ. ಇನ್ನೊಂದು ದಟ್ ಈಸ್ 50 ಸೀಟರ್, ಇನ್ನೊಂದು IL-76 ನಿಯರ್ ಅಬೌಟ್ 250 ಸೀಟ್ಸ್ ಅದರಲ್ಲಿ. ಸೊ ನಮ್ಮ ಕೆಲಸ ಏನಂದರೆ ರುಟೀನ್ ಫ್ಲೈಯಿಂಗ್. ನಮಗೆ ಬೆಳಗ್ಗೆ 6 o'clock ವಿ ಯೂಸ್ ಟು ಟೇಕ್ ಆಫ್ ಫ್ರಮ್ ಚಂಡೀಗಢ್, ಗೋ ಟು ಶ್ರೀನಗರ್. ಚಂಡೀಗಢಿಂದ ಏನಾದರೂ ವಸ್ತುಗಳು ಅದು ಇದು ತೊಗೊಂಡೋಗ್ಬೇಕು, ರೇಷನ್ನು ಅದು ಇದು ಇವರಿಗೆ ಟ್ರೂಪ್ಸ್, ನಮ್ಮ ಸೋಲ್ಜರ್ಸ್ಗೆ. ಪ್ಲಸ್ ಇಲ್ಲಿಂದ ಯಾರಾದರೂ ಹೋಗೋರಿದ್ದರೆ ಎಲ್ಲ ಈವನ್ ಟ್ರೂಪ್ ಇಲ್ಲಿಂದ ತೊಗೊಂಡೋಗ್ತಾ ಇದ್ವಿ, ರೇಷನ್ ತೊಗೊಂಡೋಗ್ತಾ ಇದ್ವಿ, ಏನು ಬೇಕೋ ನಮಗೆ ಸಾಮಗ್ರಿಗಳು ಬೇಕಾ ಅದನ್ನು ತೊಗೊಂಡೋಗಿ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಟ್ರೂಪ್ಸ್ನ ಮತ್ತೆ ಕರ್ಕೊಂಡು ವಿ ಯೂಸ್ ಟು ಲ್ಯಾಂಡ್ ಅಟ್ ಡೆಲ್ಲಿ. ಇಲ್ಲಿ 6 o'clock ಟೇಕ್ ಆಫ್ ಆದರೆ 7-7:10 ಅಲ್ಲಿರ್ತಾ ಇದ್ವಿ. 7-7:30 ಒಂದು 40 1/2 hour 45 minutes ಅಲ್ಲೇ ನಮಗೆ ಲೋಡಿಂಗ್ ಅನ್ಲೋಡಿಂಗ್ ಇರುತ್ತೆ. ಆ ಟೈಮಲ್ಲಿ ವಿ ಯೂಸ್ ಟು ಹ್ಯಾವ್ ಬ್ರೇಕ್, ಟೀ ಅದು ಇದು. ನಂತರ ಅಲ್ಲಿಂದ ಮತ್ತೆ ಟೇಕ್ ಆಫ್ ಆಗಿ ವಿ ಯೂಸ್ ಟು ಕಮ್ ಟು ಡೆಲ್ಲಿ. ಡೆಲ್ಲಿಲಿ ಅರೌಂಡ್ 11-11:30 12 o'clock ಲ್ಯಾಂಡ್ ಆಗ್ತಾ ಇದ್ವಿ. ಸೊ ಮತ್ತೆ ಎಕ್ಸ್ಚೇಂಜ್ ಆಫ್ ಟ್ರೂಪ್, ಮೆನ್, ಮೆಟೀರಿಯಲ್, ವಾಟ್ ಎವರ್ ಸೆಟ್ ಅಂಡ್ ಡನ್ ಇನ್ ಕಂಜಂಕ್ಷನ್ ವಿತ್ ಆರ್ಮಿಗೋಸ್ಕರನೇ ಅದು, ನಾಟ್ ಫಾರ್ ಏರ್ಫೋರ್ಸ್. ಏರ್ಫೋರ್ಸ್ ಯೂಸ್ ಟು ಆಪರೇಟ್. ಅದಾದ್ರೆ ಅಲ್ಲಿಂದ ಮತ್ತೆ ಟೇಕ್ ಆಫ್ ಆಗಿ ವಿ ಯೂಸ್ ಟು ಕಮ್ ಟು ಪುಣೆ ಅರೌಂಡ್ 4-4:30. ಇಲ್ಲಿ ಕೇಳಿ ಎಷ್ಟು ಮಜಾ ಬರುತ್ತೆ ಅಂದರೆ 4:30 ಪುಣೆ, ಮತ್ತೆ ಅಲ್ಲೊಂದು 1/2 hour 45 minutes ಬ್ರೇಕ್. ಅಲ್ಲಿ ಕಾಫಿ ಟೀ ನಾವು ಕ್ರೂ ಏನಿದ್ದೀವಿ ಏರ್ ಕ್ರೂ ಪ್ಲಸ್ ಟೆಕ್ನಿಕಲ್ ಕ್ರೂ ಮಾಡ್ತಾ ಇರ್ತೀವಿ. ಮತ್ತೆ ಅಲ್ಲಿಂದ ಟೇಕ್ ಆಫ್ ಆಗಿ ಬೈ 5:45 HAL ಏರ್ಪೋರ್ಟ್ ಬ್ಯಾಂಗ್ಳೂರ್. ಒನ್ ಡೇ ಅಲ್ಲಿ. ಸೊ ಟೀ ಒಂದು ಕಡೆ, ಬ್ರೇಕ್ಫಾಸ್ಟ್ ಒಂದು ಕಡೆ, ಊಟ ಒಂದು ಕಡೆ, ಸಾಯಂಕಾಲ ತಿಂಡಿ ಒಂದು ಕಡೆ, ಮನೇಲಿ ರಾತ್ರಿ ಊಟ ಒಂದು ಕಡೆ. ಅಂದರೆ ನಮ್ಮ ಮನೆ ಬೆಂಗಳೂರಲ್ಲಿ. ಇಷ್ಟವರೆಗೂ ನೀವು ಕೇಳಿದ್ದೆಲ್ಲನೂ ನಮ್ಮದು ಬರೀ ಕೆಲಸಗಳೇ ಆಗೋಯ್ತು. ನೀವು ಕೇಳ್ಬೋದು ಒಂದು ಕ್ವಶನ್, ದೇರ್ ಇಸ್ ನೋ ಫನ್ ಅಟ್ ಆಲ್ ಇನ್ ಯುವರ್ ದೇರ್ ಈಸ್ ಫನ್. ಅಂತಾದ್ರೂ ನಾವೆಲ್ಲ ಎಂಜಾಯ್ ಮಾಡ್ತೀವಿ. ಒಂದೊಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ನಾವು ಕಾರ್ಗಿಲ್ಗೆ ಹೋದಾಗ ನಮ್ಮದು ಸ್ಕೂಲು ಅಂತ ಒಂದು ಇರ್ತವೆ, ಸ್ಕೂಲು, ಇನ್ಫಾರ್ಮೇಷನ್ ರೂಮು, ರಿಕ್ರಿಯೇಷನ್ ರೂಮ್ ಅಂತ ಒಂದು ಮಾಡಿರ್ತೀವಿ. ಅದು ಇದ್ದಿದ್ದು ಮೇಲ್ಗಡೆ ಸ್ವಲ್ಪ ಹೈಟ್ನಲ್ಲಿ. ಕೆಳಗಡೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಲಂಗರ್ ಇದ್ದಿದ್ದು ಕೆಳಗಡೆ ಊಟ ಮಾಡ್ಕೊಂಡು ಹೋಗ್ಬೇಕು. ತಿರ್ಗಿ ಅಲ್ಲಿಂದ ಬರಬೇಕಾದ್ರೆ ಸ್ನೋ ಟೈಮ್ನೊಳಗೆ ಅಲ್ಲಿ ಇಳಿಬೇಕಾದ್ರೆ ನಾವು 4-5 ಸರ್ತಿ ಬೀಳ್ತಾ ಇದ್ವಿ. ಎಕ್ಸ್ಪೀರಿಯನ್ಸ್ ಇಲ್ಲ. ಅದ್ರೊಳಗೆ ನಮ್ಮಲ್ಲೇ ಒಂದು ಚಾಲೆಂಜ್ ಮಾಡ್ಕೊಳ್ತಾ ಇದ್ವಿ. ಯಾರು ಜಾಸ್ತಿ ಟೈಮ್ ಬೀಳ್ತಾರೋ ಅವ್ರು ಊಟ ಸಪ್ಲೈ ಮಾಡ್ಬೇಕು ನಮ್ಗೆ. ನಾವು ಇದ್ಕೊಂಡು ನಾನು ಯಾವಾಗಲೂ ಜಾಸ್ತಿ ಬೀಳೋದೆ ಏನಂತೂ ನನಗೆ ಗೊತ್ತಿಲ್ಲ ಇವ್ರ ಟ್ಯಾಕ್ಟಿಕ್ಸು. ಆಮೇಲೆ ಒಂದಿನ ಗೊತ್ತಾಯ್ತು, ಅವ್ರು ಟಕ್ಕಂತ ಒಂದ್ಸತಿ ಬಿದ್ದ ಟೈ ಅಂತ ಕೆಳಗಡೆ ಬಂದ್ಬಿಡೋರು ಒಂದೇ ಸರ್ತಿಗೆ. ನಾವು 4-5 ಸರ್ತಿ ಬೀಳ್ತಾ ಇದ್ವಿ ಅತ್ಲಾಗೆ. ಆಮೇಲೆ ನೋಡ್ಕೊಂಡು ನಾನು ಹಂಗೆ ಬಿದ್ದೆ ಒಂದು ಸರ್ತಿ. ಬಿದ್ದರೆ ಸರಿಯಾಗಿ ಸ್ಕೇಟ್ ಮಾಡಕ್ ಆಗ್ಲಿಲ್ಲ ನನಗೆ, ಉಳ್ಕೊಂಡ್ಬಿಟ್ಟೆ. ಎಲ್ಲರೂ ರೇಗಿಸ್ತಾ ಇದ್ದಾರೆ, ಓ ಮರ್ಗ್ಯಾರೆ ಮದ್ರಾಸಿ ಅಂತ. ಟೋಟಲಿ ಸೌತ್ ಇಂಡಿಯನ್ಗೆ ಏನು ಮದ್ರಾಸಿ, ತಮಿಳ್ನಾಡು ಆಗ್ಲಿ, ಆಂಧ್ರ ಆಗ್ಲಿ, ಕೇರಳ ಆಗ್ಲಿ, ಮತ್ತೆ ಮಹಾರಾಷ್ಟ್ರದ ಕೆಳಗಡೆ ಅಲ್ಲ, ಮಹಾರಾಷ್ಟ್ರನ ಅಷ್ಟು ಇದ್ ಮಾಡಲ್ಲ. ಮದ್ರಾಸ್ ಕೆಳಗಡೆ ಎಲ್ಲ ಮದ್ರಾಸಿಗಳೇ. ರಾಜ್ಪೂತ್ನವ್ರು ತಾನೇ ಎಲ್ಲ ಒಂಥರ ರಾಗಿಣಿ ಅಂತ ಹಾಡು ಹೇಳ್ತಾರೆ ಅವರು. ರಾಗಿಣಿ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ, ಅವ್ರವ್ರು ಏನೇನಾದ್ರು ಫಿಕ್ಸ್ ಮಾಡ್ಕೊಂಡು ಫಿಲ್ಮಿ ಇದನ್ನ ಅದಕ್ಕೆ ರಾಗ ಹಾಕೊಂಡ್ಬಿಟ್ಟು ಅಂತ ಹಾಡ್ತಾ ಇರ್ತಾರೆ. ಜನಪದ ಗೀತೆ ತರ, ನಮ್ಮ ಜನಪದ ಗೀತೆ ಹೇಳ್ತೀವಿ, ಅದು ರಾಗಿಣಿ. ಅದು ಪ್ಲೇಟು ಗಿಟ್ಟು ತಗೊಂಡು ಅದೇ ತಬಳ ಒಂದೊಂದು ಪ್ಲೇಟ್ಗಳಲ್ಲಿ ಎಲ್ಲ ಮಗ್ಗಿಗೂ ಎಲ್ಲ ಅದ್ರೊಳಗೇನೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಅದರಲ್ಲೇ ಡ್ಯಾನ್ಸು ಎಲ್ಲ ಮಾಡ್ಬಿಡ್ತೀವಿ. ಸಾಯಂಕಾಲದೊತ್ತು ವಿಲ್ ಎಂಜಾಯ್ ಲೈಕ್ ದಟ್. ಅಂಡ್ ಆಫೀಸರ್ ಕನ್ಸರ್ನ್ ಕೊಂಡು ಬಂದು ಕೂತ್ಕೋತಾನೆ. ಅದರಿಂದ ಇನ್ನು ಜೋಶ್ ಇದಾಗಿ ಕ್ಯಾಂಪ್ ಫೈರ್ ತುಂಬಾ ಕಾಡೋದಿಲ್ವಾ? ಹೋಮ್ ಸಿಕ್
ಮನೆಗೆ ಹೋಗ್ಬೇಕು, ನನ್ನ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ. ಇರುತ್ತೆ ಸರ್, ಅದೇನ್ ಮಾಡಕ್ ಆಗಲ್ಲ. ವಿಲ್ ಹ್ಯಾವ್ ಟು ಡೂ ದಟ್. ಈಗ ಬಂದು ರಜೆಗಳು ಮೊದಲು 90 ಡೇಸ್ ರಜಾ, ಈಗ ರಜಾ ಅಲ್ಲ 60 ಡೇಸ್ ಆನ್ಯುವಲ್, ಕ್ಯಾಶುವಲ್ ಲೀವ್ ಅಂತ 30 ಡೇಸ್. ಅಂದ್ರೆ ಒಂದು ದಿನಾನು ಕೊಡ್ತಾ ಇರ್ಲಿಲ್ಲ ಕ್ಯಾಶುವಲ್ ಲೀವ್, ಒಂದೇ ದಿನ ಸಿಗ್ಲಿಲ್ಲ. ಬಟ್ ಆಫ್ಟರ್ ನನ್ನ ಪ್ರಕಾರ ಕಾರ್ಗಿಲ್ ವಾರ ಆಯಿತು, ಅದಕ್ಕಿಂತ ಮುಂಚೆನು ದೇ ವಿಲ್ ಪ್ಲ್ಯಾನ್, ಅಂದರೆ ಎಟ್ ಎ ಟೈಮ್ ಕ್ಯಾಶುವಲ್ ಲೀವ್ ಕೊಡಲ್ಲ. 15 ಡೇಸ್ ಮೊದಲು ಹೋಗು, ಇದ್ದರೆ 20 ಡೇಸ್ ಹೋಗು, ಡಿವೈಡ್ ಮಾಡಿ ಹೋಗ್ಬೋದು. ಆನ್ಯಲ್ ಈಸ್ ಕಂಪಲ್ಸರಿ, ಎಲ್ರಿಗೂ ತಗೊಳ್ಬೋದು. ಯು ಕ್ಯಾನ್ ಡೂ ದ ಎನ್ಕ್ಯಾಶ್ಮೆಂಟ್ ಆಲ್ಸೋ. 300 ಡೇಸ್ ಬಂದು ಹೌದು. ಸೊ 300 ಡೇಸ್ ಇನ್ ಹೋಲ್ ಸರ್ವಿಸ್ ನೀವು ಯು ಕ್ಯಾನ್. ಇಟ್ ಈಸ್ ಅಪ್ ಟು ದ ರಿಕ್ವೈರ್ಮೆಂಟ್. ಇವಾಗ ನನಗೆ 2 months ಬೇಕು, ನಾನೇನೋ ಸ್ಟಡಿ ಮಾಡ್ತಾ ಇದ್ದೀನಿ, ಐ ಕ್ಯಾನ್ ಅವೈಲ್ 60 days ಆಫ್ ಲೀವ್. ಪರ್ಸನಲ್ ಸ್ಟಡಿ MA ಏನೇನೋ ಮಾಡಿದ್ದಾರೆ ಸರ್. I was a PUC with physics and chemistry. I finished my BSc mathematics from Madras University. after joining the Yes, after joining the Air Force. Then I did my BE. Then I did my MBA aviation. Fantastic. Through service only. ಟೈಮ್ ಕೊಡ್ತಾರೆ. ಸಿ ಇನ್ ಏರ್ಫೋರ್ಸ್ ಅಲ್ಲಿ ಫೆಸಿಲಿಟೀಸ್ ಅವರಿಗೆ ಅಂದರೆ ಫೀಸ್ ಸ್ಟೇಷನ್ಸ್ ಜಾಸ್ತಿ ಇರುತ್ತೆ. ಐ ಜಾಯಿನ್ಡ್ ಆಫ್ಟರ್ ಕಂಪ್ಲೀಷನ್ ಆಫ್ PUC. ಐ ಆಮ್ ಆ ಸ್ಟೂಡೆಂಟ್. ಒಂದು ಮಂತ್ರ ಇದೆ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇದ್ರೆ ಎಲ್ಲವನ್ನೂ ಸಾಧನೆ ಮಾಡ್ಬೋದು. ಅವನು ಬ್ರಹ್ಮನ ರೂಪ ಅವನೇ, ವಿಷ್ಣು ರೂಪ ಅವನೇ, ಈಶ್ವರ ಅಥವಾ ಮಹಾದೇವ ರೂಪನೂ ಅವನೇ. ಸೊ ನಾನು ಆರ್ಮಿಗೆ ಸೇರಿದಾಗ ಐ ವಾಸ್ PUC ಆರ್ಟ್ಸ್ ಸ್ಟೂಡೆಂಟು. ಅಲ್ಲಿಂದ ನಮಗೇನಾಗುತ್ತೆ, ಎಸ್ ಲೈಕ್ CET ಅಂತ ಬರುತ್ತೆ ಇಲ್ಲಿ ಸಿವಿಲಲ್ಲಿ, ನಾವು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಹೇಳ್ತೀವಿ, ಅದೇ ಥರ ನಮ್ಮ EMEಯಲ್ಲಿ CET ಇರುತ್ತೆ. ಆಫ್ಟರ್ ಕಂಪ್ಲೀಷನ್ ಆಫ್ 8 years ಸರ್ವಿಸ್, ಅಂದರೆ ಯು ಹ್ಯಾವ್ ಟು ಟೇಕ್ ದಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಆ CETಯಲ್ಲಿ ಆದಮೇಲೆ ನಮಗೇನೋ ಒಂದು ಡಿಪ್ಲೊಮೋಸ್, ಅಂದರೆ ಎಕ್ಸಾಮ್ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸಿಗೆ ಕೂರ್ತಾರೆ, ಅದರಲ್ಲಿ ಮೆರಿಟ್ಸ್ ಬರ್ತಾರೆ. ಮೆರಿಟ್ಸ್ ವೇಕೆನ್ಸಿ ಅಕಾರ್ಡಿಂಗ್ ಟು ದ ವೇಕೆನ್ಸೀಸು ಮೆರಿಟ್ಸ್ ಆಗ್ತಾರೆ. ನಾನು ಅದರಲ್ಲಿ 9 years ಕ್ವಾಲಿಫೈ ಆಗಿ ಐ ಡಿಡ್ ದ ಡಿಪ್ಲೊಮೊ ಫ್ರಮ್ ಆರ್ಮಿ, CIG ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರೋಡಾ. ನಮ್ದು 2 ಕಾಲೇಜ್ಗಳಿದೆ, ಒಂದು EME ಸ್ಕೂಲ್ ಆಫ್ ಬರೋಡಾ, ಎರಡನೇ MCME ಸೆಕೆಂಡ್ರಾಬಾದ್. MCMEಯಲ್ಲಿ ಇದು ಯಾವುದು ಟೆಲಿಕಾಮ್ಸ್ ಇದ್ರದ್ದು ನಡೆಯುತ್ತೆ. ದೆನ್ ವೆಹಿಕಲ್ ಟೆಕ್ನಾಲಜಿ ಆಸ್ ವೆಲ್ ಆಸ್ ಗನ್ ಟೆಕ್ನಾಲಜಿ ಅದು ಬಂದು ಬರೋಡಾದಲ್ಲಿದೆ. ಸೊ ಐ ಡಿಡ್ ಕಂಪ್ಲೀಟೆಡ್ ಮೈ ಡಿಪ್ಲೊಮಾ ಓವರ್ ದೇರ್. ಅಲ್ಲಿಂದ ಫ್ರಮ್ ಇಂದಿರಾ ಗಾಂಧಿ ಯೂನಿವರ್ಸಿಟಿ ಇಂದ ನಾನು ಡಿಪ್ಲೊಮಾ ಇನ್ ಸೈನ್ಸ್ ಅದನ್ನು ಕರೆಸ್ಪಾಂಡೆನ್ಸಲ್ಲಿ ಮಾಡಿದ್ದೀನಿ. ಸೊ ಈಗ ಸಿಚುವೇಶನ್ ಹೇಗಿದೆ, ನಮಗೆ ಕೆಲವು ಟೈಮಲ್ಲಿ ಸಾಧ್ಯ ಆಗಲ್ಲ. ಯಾವಾಗ ಪೀಸಲ್ಲಿ ಬರ್ತೀವಿ, ವಿ ಹ್ಯಾವ್ ಗೆಟ್ ಟೈಮ್ಸ್, ಆಗ ವಿಲ್ ಕಂಪ್ಲೀಟ್ ಅವರ್ ಎಜುಕೇಷನ್ಸ್. ಈ ಸಿಸ್ಟಮು ಇದೆ. ದೆನ್ ಡ್ಯೂರಿಂಗ್ ರಿಟೈರ್ಮೆಂಟ್, ಈಗ ರಿಟೈರ್ಮೆಂಟ್ ಆಗ್ತಾ ಇದ್ದೀವಿ, ಕೆಲವರು ಯಾವುದು ಎಜುಕೇಷನ್ ಮಾಡಿರಲ್ಲ, ಸೊ ಸ್ಪೆಷಲೈಸ್ ಕೋರ್ಸನ್ನು ಅವ್ರಿಗೆ ಕೊಡ್ತೀವಿ. ಈಗ ವಿಲ್ ಡೂ ದ್ಯಾಟ್. ಈಗ ಆರ್ಮಿಯಲ್ಲಿ ಪ್ರಾವಿಷನ್ ಇದೆ, ಈಗ ಸೆಕ್ಯೂರಿಟಿ ಆಫೀಸರ್ ಮಾಡಬೇಕು, ಸೆಕ್ಯೂರಿಟಿ, ಈಗ ಎನಿಮಲ್ ಹಸ್ಬೆಂಡ್ರಿ ಮಾಡಬೇಕು, ಅದನ್ನು ಮಾಡ್ತಾರೆ. ಎಲೆಕ್ಟ್ರಿಷಿಯನ್ ಏನಾದರೂ ಕೋರ್ಸಸ್ ಮಾಡಬೇಕು. ಸೊ ಲಾಟ್ ಆಫ್ ಎವಿನ್ಯೂಸ್ ಆರ್ ದೇರ್. ಈಗ ಒಂದು ರೀಸೆಟಲ್ಮೆಂಟ್ ಆದಮೇಲೆ, ರಿಟೈರ್ಮೆಂಟ್ ಆದಮೇಲೆ ಈ ಕ್ಯಾನ್ ಸೆಟಲ್ ಹಿಮ್ಸೆಲ್ಫ್ ಪ್ರೌಡ್ಲಿ. ನಮ್ಮಲ್ಲಿ ಅಪ್ ಟು 24 months ಬಿಫೋರ್ ಈ ಪುಟ್ಸ್ ಇನ್ ಇಸ್ ಪೇಪರ್. ಅಂದರೆ ಇವಾಗ ನಾನು ನಾಳೆ 31st December ಬಿಡ್ತಾ ಇದ್ದೀನಿ ಸರ್ವಿಸ್, ಅಂದರೆ ಪ್ರೀವಿಯಸ್ ಟು ದಟ್ 2 years we can opt for the courses. That is called ಇವಾಗ ಲೇಟೆಸ್ಟ್ ಏನಾಗಿದೆ ಗೊತ್ತಾ, that is known as PRC ಅಂತೀವಿ ನಮ್ಮಲ್ಲಿ. ಏರ್ ಫೋರ್ಸ್ ರೀಸೆಟಲ್ಮೆಂಟ್ ಕೋರ್ಸ್ ಅಂತ ಹೇಳ್ತೀವಿ. ನಿಮ್ಮಲ್ಲಿ ರೀಸೆಟಲ್ಮೆಂಟ್ ಇರಬೇಕು, ನಮ್ಮಲ್ಲಿ PRC ಅಂತೀವಿ, ಪ್ರೀ ರಿಲೀಸ್ ಕೋರ್ಸ್. ರಿಲೀಸ್ ಮತ್ಲಬ್ ಯು ಆರ್ ಕಮಿಂಗ್ ಔಟ್ ಆಫ್ ದ ಸರ್ವಿಸ್, ಸೊ ಬಿಫೋರ್ ದಟ್ ಯು ಶುಡ್ ಗೆಟ್ accustomed to the civil life. ಇವಾಗ ಲೇಟೆಸ್ಟ್ ಮಾಡಿರೋದು ಏನು ಅಂದ್ರೆ, ನೀವು ಬಂದು ನೆಕ್ಸ್ಟ್ ಡೇನೇ ಯು ಕ್ಯಾನ್ ಗೋ ಟು ಯುವರ್ ಜಾಯಿನ್ ಆಗ್ಬೋದು. ಆ ಥರ ಅಲ್ಲೇ ಮಾಡ್ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಯು ಕ್ಯಾನ್ ಗೋ ಟು ಯುವರ್ ಜಾಬ್. ಈಗ ಪರ್ಸನಲ್ ಟ್ಯಾಲೆಂಟ್ಗಳಿದ್ರೆ, ಯಾರೋ ಏನೋ ರೈಟಿಂಗ್ ಇರುತ್ತೆ, ಏನೋ ಡ್ರಾಮಾನು ಇದೆ, ಡ್ಯಾನ್ಸು ಇದೆ, ಎಲ್ಲ ಇದೆ ಸರ್. ವೆಟರನ್ ಆಕ್ಟರ್ ದತ್ತಣ್ಣ, he was wing commander in Air Force. ದತ್ತಣ್ಣ, ನಮ್ಮ ದತ್ತಣ್ಣ, he was wing commander in Air Force. The choice and pleasure is yours, whichever field you want to opt. ಇವಾಗ ನನ್ನಲ್ಲಿ ತಗೊಳ್ಳಿ, ನಾನು
After this, see, I qualified for SBI, Canara Bank, then this department. Prastuta, I am working in Department of Industrial Training and Employment. Okay. So I did my KPSC exam ಮಾಡಿದೆ, ಸ್ಟೇಟ್ ಲೆವೆಲಲ್ಲಿ I got cleared that examination. ಆಮೇಲೆ ಇಂಟರ್ವ್ಯೂ ಬಂತು, ಇಂಟರ್ವ್ಯೂ ಕ್ಲಿಯರ್ ಮಾಡಿದೆ, then I got the job. ವೆರಿ ಗುಡ್. 10% ರಿಸರ್ವೇಷನ್ ಇದೆ ನಮ್ಮ ಸ್ಟೇಟ್ಗೆ. I think only 3-4 states in India we have 10% reservation in all cadres for defense personnel. ವೆರಿ ಗುಡ್. We are very lucky to be in ಕರ್ನಾಟಕ. ಹೇಳಕ್ ಹೋದ್ರೆ 10% ಯಾರೋ ತಗೊಳ್ತಾ ಇಲ್ಲ ಹುದ್ದೆಗಳು, ಅಷ್ಟು ಹುದ್ದೆಗಳು ಬಾಕಿ ಇದಾವೆ. ಸೆಲೆಬ್ರೇಷನ್ಸ್ ಹೆಂಗಿರುತ್ತೆ ಸರ್? ಫೆಸ್ಟಿವಲ್ ಫ್ಯಾಂಟಾಸ್ಟಿಕ್. ಎಸ್ಪೆಷಲಿ ಜೋರಾಗಿರೋದು ಹೋಲಿ, 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 ದೀಪಾವಳಿ, ಹೋಲಿ truly, great. even our prime minister used to go to the borders actually. Even glacieriಗೂ ಒಂದ್ಸರಿ ಹೋಗಿದ್ದಾರೆ. ರಾಜನಾಥ್ ಸಿಂಗ್ also gone there. So it is fantastic celebrations, of course. gesture actually. ಒಂದು ಪ್ರೈಮ್ ಮಿನಿಸ್ಟರ್ ಒಂದು ಬಾರ್ಡರ್ ಏರಿಯಾಕ್ಕೆ ಹೋಗ್ತಾರೆ, ಒಂದು ಡಿಫೆನ್ಸ್ ಮಿನಿಸ್ಟರ್ ಬಾರ್ಡರ್ ಏರಿಯಾಕ್ಕೆ ಹೋಗ್ತಾರೆ. ದಿಸ್ ಕಲ್ಚರ್ ವಾಸ್ ನಾಟ್ ಸೀನ್ ಅರ್ಲಿಯರ್ ಅಲ್ವಾ? ಒಬ್ರು ಬರ್ಲಿಲ್ಲ. ಎಂತ ಎನ್ಕರೇಜ್ಮೆಂಟ್ ಏನಿದ್ರು ನನಗೆ ಏಟ್ ಬಿದ್ದಾಗ 65 ನೊಳಗೆ ಏಟ್ ಬಿದ್ದಾಗ ವಾರ್ನೊಳಗೆ, ಆವಾಗ ನನಗೆ ಇಲ್ಲಿ ಫಿರೋಜ್ಪುರ್ ಹಾಸ್ಪಿಟಲ್ ಹಾಕಿದ್ದಾಗ ಇಂದಿರಾ ಗಾಂಧಿ ಬಂದಿರಲಿಲ್ಲ. ಇಂದಿರಾ ಗಾಂಧಿ ಅವಾಗ ಶಿ ವಾಸ್ ದಿ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ಲು ಅವಳು. ಅವಾಗ ಬಂದ್ಬಿಟ್ಟು ಇದು ಮಾಡಿ ಕೈ ಸಾಯ ಬಿಟ್ಟ ಅಂತ ಹಿಂಗಿಂಗ್ ಅನ್ಸೋ ಇವತ್ತಿನ ತನಕ ಅಷ್ಟೇ ಚಂದ ಏಟ್ ಬಿದ್ದಿತ್ತ, ಕೈ ಡಿಸ್ಲೊಕೇಟ್ ಆಗ್ಬಿಟ್ಟಿತ್ತು. ಏರ್ ಅಟ್ಯಾಕ್ ಆದಾಗ ಕೆಳಗಡೆ ಬಿದ್ದುಬಿಟ್ಟಿದ್ದೆ ಇದ್ರೊಳಗೆ, ಒಂದು ಹಳ್ಳದೊಳಗೆ. ಅವಾಗ ಇದಾಗಿತ್ತು. ಅದೇ ಇದ್ದಾಗ ಅಲ್ಲಿನ ಮುಂದೆ ಸ್ವಲ್ಪ ಅಲ್ಲಿನ ಒಂದು 30 ಮೀಟರ್ಸ್ ಹತ್ರನೇ ಇದಾಗಿತ್ತು, ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಲ್ಲಿ. ಏನು ಬಂದು ಹಾಕ್ಬಿಟ್ಟು ಹೋಗಿತ್ತು. ಸೈನ್ಯದ ಸೈನಿಕರ ಅಂತರಂಗದ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಒಂದು ವಿರಾಮದ ನಂತರ ಮತ್ತೆ ಮುಂದುವರಿಸ್ತೇನೆ.